ಹಾಗಿದ್ರೆ ರಾತ್ರಿ ಆಗಿದ್ದೇನೋ ಗೇಟ್ ಕೊಚ್ಚಿಕೊಂಡು ಹೋಗಿದ್ದು ಹೇಗೆ? ಡ್ಯಾಮ್ ಸೃಷ್ಟಿ ಮಾಡಿರುವಂತ ಆತಂಕ ಹೇಗಿದೆ? ಬನ್ನಿ ರಿಪೋರ್ಟ್ ನೋಡೋಣ. ಒಂದಲ್ಲ 32 ಕ್ರಸ್ಟ್ ಗೇಟ್, ಆದರೆ 19ನೇ ಕ್ರಸ್ಟ್ ಗೇಟ್ನಿಂದಲೇ ಹೆಚ್ಚು ನೀರು ಹರಿಯುತ್ತಿದೆ. ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆ ಸರಿಸುಮಾರಿಗೆ ಕೊಚ್ಚಿಕೊಂಡು ಹೋಗಿದೆ. ತುಂಗಭದ್ರಾ ಡ್ಯಾಂ ಮೇಲೇನೆ ಈ ಭಾಗದ ರೈತರ ಬದುಕು ನಿಂತಿದೆ. ಈ ವಿಷಯ ತಿಳಿತಾ ಇದ್ದಂತೆ ಟಿಬಿ ಡ್ಯಾಂ ಮುಂದೆ ಜನರ ದಂಡೆ ಸೇರುತ್ತಿದೆ. ಅದೆಷ್ಟೋ ರೈತರಿಗೆ ಆತಂಕ ಎದುರಾಗಿದ್ರೆ ಮತ್ತೆ ಕೆಲವರಿಗೆ ಸೆಲ್ಫಿ ಹುಚ್ಚಾಟ ಬೇರೆ. ಅದಕ್ಕಾಗಿ ಪೊಲೀಸರು ಕಿರು ಸೇತುವೆಯಿಂದ ಜನರನ್ನ ದೂರ ಕಳಿಸುತ್ತಿದ್ದಾರೆ. ಸರ್, ನಿನ್ನೆ ರಾತ್ರಿ 9 ರಿಂದ 10 ಗಂಟೆ ಸುಮಾರಿಗೆ 19ನೇ ಗೇಟ್ ಅದು ಚೈನ್ ಲಿಂಕ್ ಕಟ್ಟಾಗಿ ನೀರು ಒಟ್ಟು ಪೋಳಾಗಿ ಹೋಗ್ತಾ ಇದೆ ಸರ್. ಹೋಗ್ತಾ ಇದೆ ರಾತ್ರಿ ಹೋಗ್ತಾ ಇದೆ ಸರ್. ಅದಕ್ಕೆ ಇದರಿಂದ ಜನರಿಗೆ, ರೈತರಿಗೆ ಮತ್ತು ಈ ನದಿ ದಡದಲ್ಲಿ ವಾಸ ಮಾಡ್ತಕ್ಕಂಥ ಅನೇಕ ಜನರಿಗೆ ಒಂದು ಆತಂಕವನ್ನು ಮೂಡಿದೆ ಸರ್. ಒಂದು ಭಯದ ವಾತಾವರಣ ಇದೆ ಸರ್ ಸದ್ಯದಲ್ಲಿ. ಕ್ರಸ್ಟ್ ಗೇಟ್ನ ಚೈನ್ ಕಟ್, ಡ್ಯಾಂನಿಂದ ಅಪಾರ ನೀರು ಹೊರಕ್ಕೆ. 19ನೇ ಗೇಟ್ನಿಂದ 35,000, ಉಳಿದ 27 ಗೇಟ್ಗಳಿಂದ 1 ಲಕ್ಷವು ಸೇರಿದಂತೆ ಡ್ಯಾಂನ 32 ಗೇಟ್ಗಳಿಂದ ಒಟ್ಟು 1.35 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕ್ರಸ್ಟ್ ಗೇಟ್ ರಿಪೇರಿಗಾಗಿ ಅರ್ಧಕ್ಕರ್ಧ ಡ್ಯಾಂ ಖಾಲಿ. ಟಿಬಿ ಡ್ಯಾಂನ 65 ಟಿಎಂಸಿ ನೀರು ಬಿಡಲೇಬೇಕು. ಈಗ ಕೊಚ್ಚಿಕೊಂಡು ಹೋದಂತಹ 19ನೇ ಗೇಟ್ನ ರಿಪೇರಿ ಮಾಡಬೇಕಿದ್ರೆ ಡ್ಯಾಂನ 65 ಟಿಎಂಸಿ ನೀರನ್ನ ಹೊರಗೆ ಬಿಡಲೇಬೇಕಿದೆ. ಟಿಬಿ ಡ್ಯಾಂ ಒಟ್ಟು 105.788 ಟಿಎಂಸಿ ಸಾಮರ್ಥ್ಯವನ್ನ ಹೊಂದಿದೆ. ಸದ್ಯ ಡ್ಯಾಂನಲ್ಲಿ 104.182 ಟಿಎಂಸಿ ನೀರಿದೆ. 32 ಗೇಟ್ ಪೈಕಿ 28 ಗೇಟ್ ಅನ್ನು ಓಪನ್ ಮಾಡಲಾಗಿದೆ. ಡ್ಯಾಂ ನೀರು ಖಾಲಿ ಆಗಬೇಕಿದ್ರೆ 4 ರಿಂದ 5 ದಿನಗಳು ಬೇಕು. ನಿತ್ಯ 2 ಲಕ್ಷ ಕ್ಯೂಸೆಕ್ನಷ್ಟು ನೀರು ನದಿಗೆ ಹರಿಬಿಡಲೇಬೇಕಿದೆ. ಗೇಟ್ ರಿಪೇರಿಗೆ ವಾರಕ್ಕೂ ಹೆಚ್ಚು ಸಮಯ ಹಿಡಿಯಲಿದೆ. ಮುಂಬೈನಿಂದ ಹೊಸ ಗೇಟ್ ತರಿಸಲಿರುವ ಅಧಿಕಾರಿಗಳು. ಟಿಬಿ ಅಣೆಕಟ್ಟು ನಿರ್ಮಾಣದಲ್ಲಿ ಹೈದರಾಬಾದ್ ಇಂಜಿನಿಯರ್ಸ್ ಗುತ್ತಿಗೆದಾರರದೇ ಪ್ರಮುಖ ಪಾತ್ರವಿದೆ. ಹಾಗಾಗಿ ಗೇಟ್ ಡಿಸೈನ್ ಹೈದರಾಬಾದ್ಗೆ ಕಳುಹಿಸಲಾಗಿದೆ. ಅಲ್ಲದೆ ಮುಂಬೈನಿಂದ ಹೊಸ ಗೇಟ್ ತರಿಸಲು ಪ್ಲಾನ್ ಮಾಡಲಾಗಿದೆ. ಆದ್ರೆ ಆ ಹೊಸ ಗೇಟ್ ತಯಾರಾಗಿ ಬರೋದಕ್ಕೆ 1 ವಾರಗಳ ಕಾಲ ಬೇಕಾಗುತ್ತೆ. ಇದರ ಮಧ್ಯೆ ಚೆನ್ನೈ ಮತ್ತು ಬೆಂಗಳೂರಿನಿಂದಲೂ ತಜ್ಞರ ತಂಡ ಆಗಮಿಸಿದೆ. ದುರಸ್ತಿ ಕಾರ್ಯ ವಿಳಂಬವಾದಷ್ಟು ನೀರು ಖಾಲಿಯಾಗುವ ಆತಂಕವಿದೆ. ನೀರು ಬಿಡದಿದ್ರೆ ಗೇಟ್ ರಿಪೇರಿ ಆಗಲ್ಲ, ನೀರು ಬಿಟ್ರೆ ಪ್ರವಾಹ ಭೀತಿ. ಡ್ಯಾಂನ ಅಧಿಕಾರಿಗಳೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನೀರು ಬಿಡದೆ ಗೇಟ್ ರಿಪೇರಿ ಆಗುತ್ತಿಲ್ಲ, ನೀರು ಬಿಟ್ರೆ ನದಿ ತೀರದಲ್ಲಿ ಪ್ರವಾಹ ಭೀತಿ. ಅಲ್ಲದೆ ಡ್ಯಾಂ ಖಾಲಿಯಾದ್ರೆ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ ರೈತರು ಸಂಕಷ್ಟ ಎದುರಾಗುತ್ತೆ. 4 ಜಿಲ್ಲೆಯ ಜೀವನಾಡಿ ನೀರು ಖಾಲಿಯಾದ್ರೆ ಮತ್ತೆ ತುಂಬುವುದಿಲ್ಲ. ಹಾಗಾಗಿ ರೈತರು ಆತಂಕದಲ್ಲಿದ್ದಾರೆ. ಈ ಹಿಂದೆ ಕೂಡ ಅನೇಕ ಬಾರಿ ನೀರು ಬಂದು ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಸರಿಯಾಗಿ ಗೇಟ್ಗಳನ್ನ ದುರಸ್ತಿ ಕೆಲಸವನ್ನ ಮಾಡಬೇಕಾಗುತ್ತಾದ್ರೆ ಈ ಟಿಬಿ ಡ್ಯಾಂ ಬೋರ್ಡ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರಿಯಾಗಿ ಡ್ಯಾಂನ ಗೇಟ್ಗಳನ್ನ ದುರಸ್ತಿ ಮಾಡಲಿಲ್ವಾ ಅನ್ನೋ ಒಂದು ಪ್ರಶ್ನೆ ರೈತರನ್ನ ಕಾಡ್ತಾ ಇರೋದು. ನಿದ್ದೆ ಮಾಡದೆ ರಾತ್ರಿ ಇಡೀ ಕಾದು ಕುಳಿತ ಕಂಪ್ಲಿ ಜನ. ಟಿಬಿ ಡ್ಯಾಂನಿಂದ ಹೆಚ್ಚು ನೀರು ಬಿಟ್ರೆ ಇದೇ ಕಂಪ್ಲಿ ಮುಳುಗಡೆ ಭೀತಿ ಶುರುವಾಗಿದೆ. ನಾವೀಗ ಕಂಪ್ಲಿ ಭಾಗದ ಒಂದು ಪ್ರಮುಖ ಸೇತುವೆ ಇಲ್ಲಿ ದಯವಿಟ್ಟು ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅಂದರೆ ಇದು ಕಳೆದ 15 ದಿನಗಳ ಹಿಂದುಗಡೆ ಟಿಬಿ ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಟ್ಟಾಗ ಈ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಮುಳುಗಡೆ ಆದ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಫೋಲ್ಗಳು, ಅಂದರೆ ಬ್ರಿಡ್ಜ್ ಮೇಲೆ ಇರತಕ್ಕಂಥ ಫೋಲ್ಗಳು ಸಂಪೂರ್ಣವಾಗಿ ಕಿತ್ತು ಹೋಗಿರುವುದು. ಟಿಬಿ ಡ್ಯಾಂನಿಂದ 2.5 ಲಕ್ಷ ಕ್ಯೂಸೆಕ್ನಷ್ಟು ನೀರು ಬಿಟ್ರೆ ಬಳ್ಳಾರಿಯ ಕಂಪ್ಲಿ ಸಂಪೂರ್ಣ ಮುಳುಗಡೆಯಾಗಲಿದೆ. ಅದಕ್ಕಾಗಿ ಹೆಚ್ಚು ಪ್ರಮಾಣದ ನೀರು ಹೊರಬಿಡದಂತೆ ಜನ ಮನವಿ ಮಾಡುತ್ತಿದ್ದಾರೆ. ಈಗಾಗಲೇ ಇದೇ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆ ಬಂದ್ ಆಗಿದೆ. 3 ರಾಜ್ಯಗಳ ಅಧೀನದಲ್ಲಿದೆ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯ ಕರ್ನಾಟಕದಲ್ಲಿದ್ರೂ ನೆರೆಯ ತೆಲಂಗಾಣ, ಆಂಧ್ರಗಳಿಂದ ಡ್ಯಾಂ ನಿರ್ವಹಣೆ ಮಾಡಲಾಗ್ತದೆ. ತೆಲಂಗಾಣ, ಆಂಧ್ರದ ಅಧೀನದ ಟಿಬಿ ಬೋರ್ಡ್ ಡ್ಯಾಂ ಹಿಂಭಾಗದ ಉಸ್ತುವಾರಿ ನೋಡುತ್ತೆ. ಜಲಾಶಯದ ಮುಂಭಾಗದ ವ್ಯಾಪ್ತಿ ಕರ್ನಾಟಕಕ್ಕೆ ಸೇರಿದೆ.
ಈ ಜಲಾಶಯದ ಉಸ್ತುವಾರಿಯನ್ನ ಹೊಸಪೇಟೆಯಲ್ಲಿರುವ ಟಿಬಿ ಡ್ಯಾಂ ಬೋರ್ಡ್ ಕಚೇರಿ ನಿರ್ವಹಿಸುತ್ತೆ. ಓರ್ವ ಐಎಎಸ್ ಅಧಿಕಾರಿ ಕಾರ್ಯದರ್ಶಿಯಾಗಿದ್ದಾರೆ. ಕರ್ನಾಟಕ ನೀರಾವರಿ ನಿಗಮದ ವಲಯ ಕಚೇರಿ ಕೊಪ್ಪಳದ ಮುನಿರಾಬಾದ್ನಲ್ಲಿದೆ. ಇದು ಕಾಲುವೆಗಳ ನಿರ್ವಹಣೆ, ರಿಪೇರಿ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತೆ. ಸಿಇ ಸೇರಿ ಅನೇಕ ಅಧಿಕಾರಿಗಳು ಇಲ್ಲಿರ್ತಾರೆ. ಟಿಬಿ ಡ್ಯಾಂ ನಿರ್ಮಾಣದ ಹಿಂದೆ ದೊಡ್ಡ ಇತಿಹಾಸವಿದೆ. 1949ರಲ್ಲಿ ಡ್ಯಾಂ ನಿರ್ಮಾಣ ಕಾರ್ಯ ಶುರುವಾಗಿ 1952ರಲ್ಲಿ ಟಿಬಿ ಜಲಾಶಯ ನಿರ್ಮಾಣ ಪೂರ್ಣಗೊಂಡಿತು. ಆರಂಭದಲ್ಲಿ ಆಂಧ್ರ ಮದ್ರಾಸ್ ಪ್ರಾಂತ್ಯದ ಜಂಟಿ ಯೋಜನೆ, ನಂತರ ಹೈದರಾಬಾದ್ ಮೈಸೂರು ರಾಜ್ಯದ ನಡುವೆ ಒಪ್ಪಂದವಾಗಿ ಅದೇ ಒಪ್ಪಂದದಂತೆ ಮುನಿರಾಬಾದ್ ಬಳಿ ದೇಶದ ಅತಿ ದೊಡ್ಡ ಕಲ್ಲಿನ ಡ್ಯಾಂ ನಿರ್ಮಾಣವಾಯಿತು. ಸಿಮೆಂಟ್ ಇಲ್ಲದೆ ಸುಣ್ಣದ ಕಲ್ಲು, ಸುರ್ಕಿ ಗಾರೆಯಿಂದ ಹೈದರಾಬಾದ್ ಮೈಸೂರು ರಾಜ್ಯ ಜಂಟಿಯಾಗಿ ಜಲಾಶಯ ಕಟ್ಟಿದಂತಹ ಕೀರ್ತಿ ಇದೆ. ಗೇಟ್ ರಿಪೇರಿಯಾಗಬೇಕು, ಜೊತೆಗೆ ಹೆಚ್ಚು ನೀರು ಹಾನಿಯಾಗಬಾರದು. ಈ ಸವಾಲನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಅದು ಹೇಗೆ ನಿಭಾಯಿಸ್ತಾರೋ ಅಂತ ನೋಡಬೇಕು. ಬಳ್ಳಾರಿಯಿಂದ ವಿನಾಯಕ್ ಜೊತೆಗೆ ಸಂಜಯ್, TV9 ಕೊಪ್ಪಳ.